ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಜಾತಿ ಜನಗಣತಿ ವರದಿ ವಿಚಾರವಾಗಿ ಸಚಿವರಲ್ಲೇ ಜೋರಾಯಿತು ತಿಕ್ಕಾಟ. ವರದಿ ಅಂಕಿಅಂಶಕ್ಕೆ ಲಿಂಗಾಯತ ಒಕ್ಕಲಿಗ ಸಚಿವರಿಂದ ವಿರೋಧ. ಉಪಜಾತಿಗಳ ವರ್ಗೀಕರಣ ಸಮರ್ಪಕವಾಗಿಲ್ಲ ಅಂತ ಅಸಮಾಧಾನ. ಜಾತಿ ಜನಗಣತಿಯಲ್ಲಿ ಸರ್ಕಾರ ವರ್ಸಸ್ ವಿಪಕ್ಷಗಳ ಪೈಪೋಟಿ. ಇವತ್ತು ರಾಜ್ಯ ಬಿಜೆಪಿಯಿಂದ ವಿಜಯೇಂದ್ರ ಅಶೋಕ್ ನೇತೃತ್ವದಲ್ಲಿ ಸಭೆ. ಸಮುದಾಯಗಳ ನಾಯಕರು, ಮುಖಂಡರು, ಸ್ವಾಮೀಜಿಗಳಿಂದ ಅಭಿಪ್ರಾಯ ಸಂಗ್ರಹ. ವರದಿಯನ್ನ ಹೈಕಮಾಂಡ್ಗೆ ನೀಡಲಿರುವ ನಾಯಕರು. ಜಾತಿ ಗಣತಿ ಬಗ್ಗೆ ಸ್ವಾಮೀಜಿಗಳ ಬಳಿ ಈವರೆಗೂ ಅಂಕಿ ಸಂಖ್ಯೆ ಇತ್ತಾ? ಈಗ ಕೊಟ್ಟಿದ್ದಾರೆ. ಅವರಷ್ಟೇ ಅಲ್ಲ, ಪ್ರತಿಯೊಬ್ಬರೂ ಪರಾಮರ್ಶೆ ಮಾಡಲಿ. ಹಾಸನದಲ್ಲಿ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ. ಕಾಂಗ್ರೆಸ್ ನಾಯಕರ ಆಪರೇಷನ್ ಹಸ್ತಕ್ಕೆ ದಳಪತಿಗಳ ಸೆಡ್ಡು. ಶಾಸಕರನ್ನ ಒಗ್ಗೂಡಿಸುವಲ್ಲಿ ಎಚ್ಡಿಕೆ ನಿಖಿಲ್ ಯಶಸ್ವಿ. ಜಿಟಿಡಿ ಬಿಟ್ಟು ಉಳಿದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಸಕ್ಸಸ್. ಹುಬ್ಬಳ್ಳಿಯಲ್ಲಿ ಬಾಲಕಿಯ ಕೊಲೆ ಆರೋಪಿ ಎನ್ಕೌಂಟರ್ ಕೇಸ್. ವಿಕೃತ ಕಾಮಿಯಾಗಿದ್ದ ಬಿಹಾರ ಮೂಲದ ರಿತೇಶ್. ಚಾಕ್ಲೇಟ್ ಆಸೆ ತೋರಿಸಿ ಬಾಲಕಿಯನ್ನ ಮಾಡಿದ್ದ ಕಿಡ್ನಾಪ್. ಅತ್ಯಾಚಾರಕ್ಕೂ ಯತ್ನಿಸಿದ್ದು ಬೆಳಕಿಗೆ. ಮಂಡ್ಯದಲ್ಲಿ ಮತಾಂತರಕ್ಕೆ ಒಪ್ಪದ ಪತ್ನಿ ಮೇಲೆ ಹಲ್ಲೆ ಕೇಸ್. ಮತಾಂತರವಾಗದಿದ್ರೆ ಬ್ರೈನ್ ಟ್ಯೂಮರ್, ಕ್ಯಾನ್ಸರ್ ಬರುತ್ತೆ ಅಂತ ಬೆದರಿಕೆ ಆರೋಪ. ಬಾಲಹಳ್ಳಿಯಲ್ಲಷ್ಟೇ ಅಲ್ಲ, ಹಣಕ್ಕಾಗಿ ಇಡೀ ಜಿಲ್ಲೆಯಲ್ಲಿ ಮತಾಂತರ ಭೂತ. ಡಿಟೆಕ್ಟಿವ್ ಡಾಗ್ ತಾರಾಳಿಂದ ಸಿಕ್ಕಿಬಿದ್ದ ಕೊಲೆ ಆರೋಪಿ. ಪತ್ನಿಯ ಪ್ರಿಯಕರನನ್ನ ಕೊಂದಿದ್ದ ಜಯಪ್ಪನ ಹುಡುಕಿಕೊಟ್ಟ ಶ್ವಾನ. ದಾವಣಗೆರೆಯಲ್ಲಿ ಹೊನ್ನೂರು ಗ್ರಾಮದಲ್ಲಿ 2 ಕಿಲೋಮೀಟರ್ ದೂರದಲ್ಲಿದ್ದ ಆರೋಪಿ ಪತ್ತೆ. ಕೆಲವೇ ಹೊತ್ತಲ್ಲಿ ರವೀಂದ್ರ ಕಲಾಕ್ಷೇತ್ರದತ್ತ ಬ್ಯಾಂಕ್ ಜನಾರ್ದನ್ ಪಾರ್ಥಿವ ಶರೀರ. ಮಧ್ಯಾಹ್ನ 3:30ರವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ. ಸಂಜೆ ಪೀಣ್ಯ ಚಿತಾಗಾರದಲ್ಲಿ ಅಂತಿಮ ಸಂಸ್ಕಾರ. ಸ್ಕಾಲರ್ಶಿಪ್ಗಾಗಿ ಅಕೌಂಟ್ ಮಾಹಿತಿ ಕೊಡೋ ಮುನ್ನ ಎಚ್ಚರ. ಪಿಯುಸಿ ಫಲಿತಾಂಶ ಹೊರಬೀಳ್ತಿದ್ದ ಹಾಗೆ ಖದೀಮರು ಆಕ್ಟಿವ್. ವಿದ್ಯಾರ್ಥಿಗಳ ಫಲಿತಾಂಶವನ್ನೇ ಅಸ್ತ್ರವಾಗಿಸಿಕೊಳ್ಳಲು ಪ್ಲಾನ್. ಮಂಗಳೂರು ಪೊಲೀಸರಿಂದ ಜಾಗೃತಿ ಅಭಿಯಾನ. ವಿಜಯನಗರದ ತುಂಗಭದ್ರಾ ಜಲಾಶಯ ಖಾಲಿ. 105 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಕೇವಲ 4 ಟಿಎಂಸಿ ನೀರು ಮಾತ್ರ ಶೇಖರಣೆ. 8 ಜಿಲ್ಲೆಗಳಿಗೆ ನೀರಿನ ಅಭಾವ ತಲೆದೋರುವ ಸಾಧ್ಯತೆ. ಡೀಸೆಲ್ ದರ ಏರಿಕೆ ಖಂಡಿಸಿ ಇಂದು ರಾತ್ರಿಯಿಂದ ಲಾರಿ ಮುಷ್ಕರ. ಲಾರಿ ಚಾಲಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪರಿಂದ ಕರೆ. ಮುಷ್ಕರಕ್ಕೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನೋ ಗೊಂದಲ. ಮೈಸೂರು ಸಿಲ್ಕ್ ಸ್ಯಾರಿಗಾಗಿ ಕ್ಯೂ ನಿಂತ ನಾರಿಯರು. ಬೆಂಗಳೂರಿನ ಎಂಜಿ ರೋಡ್ನ ಮಳಿಗೆ ಓಪನ್ ಆಗ್ತಿದ್ದ ಹಾಗೆ ನೂಕು ನುಗ್ಗಲು. ಸೀರೆಗಾಗಿ ಮುಗಿಬಿದ್ದ ಮಹಿಳೆಯರ ದೃಶ್ಯ ಫುಲ್ ವೈರಲ್. ತಿರುಮಲದ ತಿಮ್ಮಪ್ಪನ ಸನ್ನಿಧಿಯಲ್ಲಿ ದುರ್ವರ್ತನೆ. ಶ್ರೀವಾರಿ ದರ್ಶನ ಪಡೆಯಲು ಚಪ್ಪಲಿ ಧರಿಸಿಯೇ ಮಹಾದ್ವಾರಕ್ಕೆ ಬಂದ ಭಕ್ತರು. ಭದ್ರತಾ ವೈಫಲ್ಯ ಹಿನ್ನೆಲೆ ಟಿಟಿಡಿಯ 7 ಸಿಬ್ಬಂದಿ ಅಮಾನತು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ 14,000 ಕೋಟಿ ರೂಪಾಯಿ ವಂಚನೆ ಕೇಸ್. ವಿದೇಶಕ್ಕೆ ಪರಾರಿಯಾಗಿದ್ದ ಉದ್ಯಮಿ ಮೆಹುಲ್ ಚೋಕ್ಸಿ ಸೆರೆ. ಬೆಲ್ಜಿಯಂನಲ್ಲಿ ಬಂಧಿಸಿದ ಇಂಟರ್ಪೋಲ್. ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಮತ್ತೊಮ್ಮೆ ಕೊಲೆ ಬೆದರಿಕೆ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನಿಂದ ಕಾರು ಸ್ಫೋಟಿಸೋದಾಗಿ ಫೋನ್ ಕರೆ. ಮುಂಬೈನ ವರ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ. ಓಡುವಾಗ ಜಾಕಿ ಕೈನಿಂದ ಜಾರಿದ ನೇಗಿಲ ಹಗ್ಗ. ಗುರುಪುರ, ಮೂಳೂರು, ಅಡ್ಡೂರು, ಜೋಡುಕೆರೆ ಕಂಬಳದಲ್ಲಿ ಓಟಗಾರನಿಲ್ಲದೆಯೇ ಕೋಣಗಳ ಓಟ. ಗುರಿ ತಲುಪಿ ಗೆಲುವು ದಾಖಲು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.